ಭೀಷಂ ಒಂದು ಉಯಿಲು ಬರೆದಿದ್ದ. ಅದರಲ್ಲಿ 112 ಎಕರೆ ಭತ್ತ ಬೆಳೆಯುವ ಫಲವತ್ತಾದ ತನ್ನ ಆನುವಂಶಿಕ ಭೂಮಿಯನ್ನ ಅವನು ರೆಡ್ಡಿಯ ಹೆಸರಿಗೆ ಮಾಡಿದ್ದ. ಅಷ್ಟೇ ಅಲ್ಲ, ತನ್ನ ಇಡೀ ರಿಟೈರ್ಮೆಂಟ್ ಬೆನಿಫಿಟ್ಗೆ ಹಸೀನಾ ಅಲಿಯನ್ನ ವಾರಸುದಾರಳನ್ನಾಗಿ ಮಾಡಿದ್ದ. ಇದು ಸಾಲದು ಎಂಬಂತೆ ಭೀಷಂಗೆ ವೀರಚಕ್ರವೊಂದನ್ನ ಬಿಟ್ಟು ಉಳಿದೆಲ್ಲ ಗ್ಯಾಲಂಟರಿ ಅವಾರ್ಡ್ಗಳು ಲಭಿಸಿದ್ದವು. ಅವುಗಳಿಂದ ಹಣ ಬಂದಿತ್ತು, ಸವಲತ್ತುಗಳು ಬಂದಿದ್ದವು. ಎಲ್ಲವನ್ನೂ ಅವನು ರೆಡ್ಡಿಯ ಮಗಳು ನಿಲೋಫರ್ಗೆ ಸಂದಾಯವಾಗುವಂತೆ ಉಯಿಲು ಬರೆದಿದ್ದ. ಅವನಿಗೆ ಸಾವಿನ ಮುನ್ಸೂಚನೆ ಇತ್ತ? ಗೊತ್ತಿಲ್ಲ. ಬದುಕಿನೆಡೆಗೆ ಪ್ರೀತಿಯಂತೂ ಇತ್ತು. ಭೀಷಂನನ್ನ ಒಂದೇ ಒಂದು ಸಲಕ್ಕೂ ಹಸೀನಾ ಅಲಿ ಭೇಟಿಯಾಗಿರಲಿಲ್ಲ. ನೀಲೋಫರ್ನ ಪ್ರಶ್ನೆ ಒತ್ತಟ್ಟಿಗಿರಲಿ. ಹಸೀನಾ ಅಲಿ ಭೀಷಂನ ಹೆಸರನ್ನೂ ಕೇಳಿರಲಿಲ್ಲ. ಆಕೆಗೆ ತುಂಬಾ ಸಮಾಧಾನದ ದನಿಯಲ್ಲಿ ಎಲ್ಲವನ್ನೂ ವಿವರಿಸಿದ್ದೆ. ಹರಿಯಾಣದಲ್ಲಿ 100 ಎಕರೆ ಆಸ್ತಿ, ಲಕ್ಷಗಟ್ಟಲೆ ಹಣ, 2 ಪಿಂಚಣಿ, ನೀಲೋಫರ್ಗೆ ಸಿಗಲಿದ್ದ ಸವಲತ್ತು ಎಲ್ಲವನ್ನೂ ಕೇಳಿದ ಮೇಲೆ ಹಸೀನಾ ಅಲಿ ಅಂದದ್ದು ಒಂದೇ ಮಾತು. ಭಯ್ಯ, ನೀವು ಗಂಡಸರು ಯಾವುದಕ್ಕೋ ಬಡ್ದಾಡುತ್ತೀರಿ, ಎಂತಹದ್ದೋ ಮೆಡಲ್ ತರ್ತೀರಿ. ಅದಕ್ಕೆ ಎಷ್ಟು ಜನರ ನೆತ್ತರು ಮೆತ್ತಿಕೊಂಡಿರುತ್ತದೋ. ಇಸಿದ್ಕೊಂಡು ಗಾಜಿನ ಕಪಾಟದಲ್ಲಿ ಎತ್ತಿಡುವಾಗ ಮನೆಯ ಹೆಂಗಸಿನ ಕೈ ನಡಗಬಾರದು. ನನ್ನ ಗಂಡ ತಪ್ಪು ಮಾಡಲಿಲ್ಲ ಅಂತ ಒಂದು ಮಾತು ಹೇಳಿ, ಅದು 1000 ಎಕರೆ ಆಸ್ತಿಗ್ ಸಮ. ನೀಲೋಫರ್ ಕೆಟ್ಟ ತಂದೆಯ ಸಂತಾನವಲ್ಲ ಅಂತ ಹೇಳಿ, ಅದು 100 ಮೆಡಲ್ಗಳಿಗೆ ಸಮ. ಈ ತಂಗಿ ನಿಮ್ಮಿಂದ ಬೇಡೋದು ಇದೊಂದೇ. ಅವತ್ ರಾತ್ರಿ ನಾನು ನನ್ನ ಮಡಿಲಲ್ಲಿ ನೀಲೋಫರ್ಳನ್ನ ಮಲಗಿಸಿಕೊಂಡು ನಿದ್ರೆ ಹೋಗಿದ್ದೆ. ಲ್ಯಾವಿ ಮತ್ತು ಹಸೀನಾ ಅಲಿ ಹಿಮವಂತನೊಂದಿಗೆ ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದರು. ಆದರೆ ಬೆಳಗ್ಗೆ ಕಾರ್ಲೋಸ್ ಮತ್ತೆ ಫೋನ್ ಮಾಡಿದ್ದ. ಬ್ರೀಫ್ ಮೀ. ಅದು ಟೆಲಿಫೋನ್ನಲ್ಲಿ ಸಾಧ್ಯವಾಗುವ ಮಾತಲ್ಲ. ನೀನು ಭಾರತಕ್ಕೆ ಬರಲೇಬೇಕು. 2.5 ವರ್ಷಗಳ ಈ ಉಗ್ರ ಬೇಟೆ, ಮುಸಲ ಯುದ್ಧ, ಪ್ರತಿಯೊಂದು ವಿವರವನ್ನೂ ಅನಾಲಿಸಿಸ್ ವಿಂಗ್ಗೆ ನೀನೇ ನೀಡಬೇಕು. ನನಗೆ ಗೊತ್ತಿತ್ತು, ಲೆಕ್ಕದ ವಿಷಯದಲ್ಲಿ ಶೇಷಾಚಾರ್ಯ ನನ್ನನ್ನು ಹೇಗೂ ಪ್ರಶ್ನಿಸುವಂತೆ ಇರಲಿಲ್ಲ. ಆದರೆ ಕೆಲಸ, ಅದನ್ನ ಕರಾರುವಕ್ಕಾಗಿ ಕಾರ್ಲೋಸ್ ಮಾಥುರ್ಗೆ ವಿವರಿಸಲೇಬೇಕು. ಮಾರನೆಯ ಬೆಳಗ್ಗೆ ಲ್ಯಾವಿಗೆ ಒಂದು ಮುತ್ತು ಕೊಟ್ಟು ಕಂಪಾಲಾದ ಅಪಾರ್ಟ್ಮೆಂಟಿನಿಂದ ಹೊರಬಿದ್ದೆ. ಈ ಸಲ ತಡವಾಗೋದಿಲ್ಲ, ಹೆಚ್ಚೆಂದರೆ 1 ವಾರ. ಆಶ್ಚರ್ಯವೆಂದರೆ, ಮುಂಬಯಿಯ ವಿಮಾನ ನಿಲ್ದಾಣದಲ್ಲಿ ಅರಬ್ ಎಮಿರೇಟ್ಸ್ನ ವಿಮಾನ ಇಳಿಯುತ್ತಿದ್ದಂತೆಯೇ ಕಾರ್ಲೋಸ್ ಎದುರಾಗಿದ್ದ. ಜೊತೆಗೆ 2 ಅನಾಲಿಸಿಸ್ ವಿಂಗ್ನ ಅಧಿಕಾರಿಗಳು. ಅವರಿಬ್ಬರದ್ದು ಅದೇ ನಿರ್ಭಾವುಕ ಮುಖ. ಆದರೆ ಕಾರ್ಲೋಸ್ ಖುಷಿಯಲ್ಲಿದ್ದ. ಹೇಳಿಲ್ವಾ, ದಿಸ್ ಇಸ್ ಸ್ಯಾಮ್, ಇಡೀ ಯುರೋಪ್ ಆಳ್ಬಿಟ್ಟ ಹುಡುಗ, ಮೈ ಬಾಯ್ ಆಫ್ ಇಂಟೆಲಿಜೆನ್ಸ್ ವಿಂಗ್. ಇಟ್ಟ ಭರವಸೆ ಸುಳ್ಳು ಮಾಡಲಿಲ್ಲ. ಇವತ್ತು ಲಷ್ಕರ್ನ ಜನ ಯುರೋಪಿಗೆ ಕಾಲಿಡಲಿಕ್ಕೂ ಸಾಧ್ಯವಿಲ್ಲ, ಅಂತಹ ಟೆರರ್ ಎಂದು ಅವರಿಬ್ಬರಿಗೂ ಪರಿಚಯಿಸಿದ ಕಾರ್ಲೋಸ್ ಮಾತು. ಅವತ್ತೇ ರಾತ್ರಿ ಮುಂಬಯಿಯಿಂದ ದಿಲ್ಲಿಗೆ ನನ್ನನ್ನು ಕರೆದೊಯ್ದರು. ಯಥಾಪ್ರಕಾರದ ಒಂದು ಅನಾಮಧೇಯ ಅಪಾರ್ಟ್ಮೆಂಟು. ಅವರಿಬ್ಬರು ಯಾರು ಗೊತ್ತಿಲ್ಲ. ಕಾರ್ಲೋಸ್, ನಾನೀಗ ಮಲಗ್ತೀನಿ. ನನಗೊಂದು ವಿಸ್ಕಿ ಮತ್ತು ಲಾಂಗ್ ಸಿಗರೇಟ್ ಬೇಕು. ದಿಂಬಿನ ಕೆಳಗೆ ಬೆರೆಟ್ಟ. ನೀನು ಬೆಳಗ್ಗೆ ಬಂದು ಕಾಣು. ಲೆಟ್ ಮೀ ಬ್ರೀಫ್ ಅಂದೆ. ಫಾರ್ 72 hours, 72 ಗಂಟೆ ಮಾತನಾಡಬೇಕಾಗುತ್ತದೆ ಅಂದ ಕಾರ್ಲೋಸ್. 2.5 ವರ್ಷದ ಮುಸಲ ಯುದ್ಧವನ್ನ 72 ಗಂಟೆಗಳಲ್ಲಿ ಹೇಗೆ ಹೇಳಿ? ಆದರೆ ಮರುದಿನ ಹೇಳಲು ಸಿದ್ಧನಾಗಿದ್ದೆ. ನಾನು ಡೈರಿ ಬರೆಯುವ ಹವ್ಯಾಸದವನಲ್ಲ. ಅನಿವಾರ್ಯವೆಂಬ ಕಾರಣಕ್ಕೆ ಶೇಷಾಚಾರ್ಯನಿಗಾಗಿ ಲೆಕ್ಕ ಬರೆದಿಡ್ತಾ ಇದ್ದೆ. ಅದರ ಒಂದು ಪ್ರತಿಯನ್ನ ಶೇಷಾಚಾರ್ಯನಿಗೆ ಕಾಲದಿಂದ ಕಾಲಕ್ಕೆ ಕಳಿಸುತ್ತಿದ್ದೆನಾದರೂ ಮೂಲ ಪ್ರತಿ ನನ್ನಲ್ಲೇ ಇಟ್ಟುಕೊಂಡಿರುತ್ತಿದ್ದೆ. ಅದಕ್ಕಿಂತ ಹೆಚ್ಚಿನದೇನು ಬೇಕು? ಖರ್ಚು ವೆಚ್ಚ ಹೇಳುವ ಕಥೆ ಮನುಷ್ಯನ ನೆನಪಿಗಿಂತ ಕರಾರುವಕ್ಕು. ಫೈನ್. ಅಪಾರ್ಟ್ಮೆಂಟಿನಲ್ಲಿ ಅಡುಗೆ ಮಾಡಲಿಕ್ಕೆ ಹುಡುಗಿಯೊಬ್ಬಳಿದ್ದಳು. ಎದುರಿಗೆ ಕಾರ್ಲೋಸ್ ಮಾಥುರ್.
ಇನ್ನೆರಡು ಸೋಫಾಗಳ ಮೇಲೆ ಅನಾಲಿಸಿಸ್ ವಿಂಗಿನ ನಿರ್ಭಾವುಕ ಮುಖದ ಅಪರಿಚಿತ ಅಧಿಕಾರಿಗಳು. ಅವರ ಪೈಕಿ ಒಬ್ಬ ಬಹುಶಃ ನನ್ನ ಮಾತು ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದ, ಇನ್ನೊಬ್ಬ ನೋಟ್ಸ್ ಮಾಡಿಕೊಳ್ಳುತ್ತಿದ್ದ. ಕಾರ್ಲೋಸ್ ಮಾಥುರ್ ಒಂದು ವಿಶಾಲವಾದ ಸೋಫಾದ ಮೇಲೆ ಕುಳಿತಿದ್ದ. ಸೋಫಾ ಪಕ್ಕದಲ್ಲಿ ಅವನ ಬ್ರೀಫ್ ಕೇಸು. ಯಾರವೂ ಮೊಬೈಲು ಕೆಲಸ ಮಾಡ್ತಾ ಇರಲಿಲ್ಲ. 2.5 ವರ್ಷಗಳಲ್ಲಿ ಯಾವುದೂ ಬದಲಾಗಿಲ್ಲ ಅಂದುಕೊಂಡೆ. ನನ್ನ ಮಾತಿನೆಡೆಗೆ ಉಳಿದಿಬ್ಬರಿಗೂ ಗಮನವಿತ್ತು. ಆದರೆ ಪ್ರತಿಕ್ರಿಯಿಸುತ್ತಿದ್ದವನು ಕೇವಲ ಮಾಥುರ್. ಮೊಟ್ಟ ಮೊದಲ ಹತ್ಯೆ ಹುಸೇನಿ ತಹಬಬ್ಬಾಬನದ್ದು. ಅದನ್ನು ವಿವರಿಸುತ್ತಿದ್ದರೆ ಸಿಸಿಲಿಯ ಆ ಹೋಟೆಲಿನ ಮಂಕು ಕಾರಿಡಾರ್ಗಳು, ನಡೆದು ಬಂದವನ ಕೈಲಿದ್ದ ಬ್ಯಾಗು, ಗುಂಡೇಟು ಬಿದ್ದ ಕೂಡಲೇ ನೆಲಕ್ಕೆ ಬಿದ್ದ ಅವನ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಿನಿಂದ ಚೆಲ್ಲಿದ ಅನ್ನದ ಪಿಡಿಚೆ, ದನದ ಮಾಂಸದ ತುಂಡುಗಳು, ಅವನ ದೀನ ಮುಖ ಎಲ್ಲ ನೆನಪಾದವು. ಕಾರ್ಲೋಸ್ ಉತ್ಸುಕನಾಗಿ ಕೇಳಿಸಿಕೊಳ್ಳುತ್ತಿದ್ದ. ಮಧ್ಯ ಮಧ್ಯೆ ಮೈ ಗುಡ್ನೆಸ್, ಗಾಶ್, ಭೀಷ್ ಭೀಷ್, ದಟ್ಸ್ ವಂಡರ್ಫುಲ್ ಅಂತೆಲ್ಲ ಉದ್ಗರಿಸುತ್ತಿದ್ದ. ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅಂತ ಮಾತನಾಡುತ್ತಿದ್ದೇನೆ ಹೊರತು ಅಪ್ಪಿತಪ್ಪಿ ಕೂಡ ಖನಾಸಾ ಕಿಮ್ ಮತ್ತು ಅವನ ಗುಂಪಿನ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಕೆಲವು ಸಲ ಒಂದು ಟೆರರಿಸ್ಟ್ ನೆಟ್ವರ್ಕ್ನಿಂದ ಬಂತು ಮಾಹಿತಿ ಅಂತ ಇದ್ದೆ. ಕಾರ್ಲೋಸ್ ಈ ಬಾರಿ ಮಾಹಿತಿದಾರರ ಬಗ್ಗೆ ಹೆಚ್ಚು ವಿವರ ಕೆದಕಲಿಲ್ಲ. ಆಜಮ್ ಚೀಮಾನ ಹತ್ಯೆಯ ವಿವರಣೆ ನೀಡಿದಾಗ ಮಾತ್ರ ಅವನು ಎಕ್ಸೈಟ್ ಆಗಿಬಿಟ್ಟಿದ್ದ. ಆದರೆ ಸಿಲ್ವಿಯಾಳನ್ನ ಕೊಂದದ್ದು? ನೋ, ಅದನ್ನ ವಿಂಗ್ ಸಹಿಸಿಕೊಳ್ಳೋದಿಲ್ಲ. ನಿಯಮ ಮೀರೋದು ಅಂದ್ರೇನು? ಗ್ರಾಸ್ ವಯಲೇಷನ್. ಅದಕ್ಕೆ ಅನಾಲಿಸಿಸ್ ವಿಂಗ್ ಕೊಡೋ ಶಿಕ್ಷೆ ಗೊತ್ತು ತಾನೆ? ಒಂದೇ ಮಾತು, ಚಿಕ್ಕ ವಿಚಾರಣೆಯನ್ನು ನಡೆಸದೆ ಶರಾ ಬರೆದ್ಬಿಡತ್ತೆ ಇಲಾಖೆ. ಡಿಸ್ಮಿಸ್ ಹಿಮ್. ಬೇಕಾದ್ ಬರೆದುಕೊಳ್ಳಿ. ಅದನ್ನ ನಾವು ವಿಂಗ್ನ ಪರವಾಗಿ ಮಾಡಲಿಲ್ಲ. ಅದು ನಮ್ಮ ಅನಿವಾರ್ಯ ನಿರ್ಧಾರವಾಗಿತ್ತು. ಬೇರೆ ಶಬ್ದವೇ ಇಲ್ಲ. ಜಸ್ಟ್ ವೆಂಜನ್ಸ್ ಅಂದೆ. ಬಟ್ ನನ್ನ ದೃಷ್ಟಿಯಲ್ಲಿ ಅದು ಶುದ್ಧ ಮರ್ಡರ್. ನಂಬಿಯನ್ನ ಆ ಹೆಂಗಸು ಕೊಂದಿದ್ದು ಹೌದಾ? ಅದು ಕೇವಲ ನಿಮ್ಮ ಕಲ್ಪನೆಯ? ವಾಟ್ ಎವರ್ ಇಟ್ ಮೈಟ್ ಬಿ, ಅವಳನ್ನ ಕೊಲ್ಲುವ ಜವಾಬ್ದಾರಿ ನಿಮ್ದಾಗಿರ್ಲಿಲ್ಲ. ಹೋಗುವಾಗ 1000 ಸಲ ಹೇಳಿದ್ದೆ, ಪಟ್ಟಿಯಲ್ಲಿ ಇಲ್ಲದ ಒಬ್ಬ ಅಮಾಯಕ ಸಾಯ್ಬಾರ್ದು ಅಂತ. 0 ರಿಸ್ಕ್. ಹತ್ಯೆಗಳಿಗೋಸ್ಕರ ಭಾರತದ ಅನಾಲಿಸಿಸ್ ವಿಂಗ್ ಹಣ ಖರ್ಚು ಮಾಡೋದಿಲ್ಲ ಅಂದ್ಬಿಟ್ಟ. ನಾನು ಮೊಟ್ಟ ಮೊದಲ ಬಾರಿಗೆ ಹಿಂದೆಂದಿಗಿಂತಲೂ ಒರಟಾಗಿ ಮಾತನಾಡಿದ್ದೆ. ಮಿಸ್ಟರ್ ಕಾರ್ಲೋಸ್, ಶೇಷಾಚಾರ್ಯರಿಗೆ ನಾನು ಒಪ್ಪಿಸಿರುವ ಲೆಕ್ಕ ನೋಡಿ. ಅದರಲ್ಲಿ ಜರ್ಮನಿಯ ಬಾದ್ ಹೆರ್ನಾಲ್ಡ್ನ ಕಾರ್ಯಾಚರಣೆಯ ಖರ್ಚು ತೋರಿಸಿಲ್ಲ. ಅದೆಲ್ಲದಕ್ಕೂ ನಾವು 4 ಜನ ನಮ್ಮ ಕಿಸೆಯಿಂದ ಖರ್ಚು ಮಾಡಿದ್ದೀವಿ. ನಂಬಿ ಕೇವಲ ಅಧಿಕಾರಿ ಅಲ್ಲ, ನಮ್ಮ ಗೆಳೆಯನಾಗಿದ್ದ. ಕೊಂದದ್ದು ಯಾವ ಕಾರಣಕ್ಕೆ? ಅದು ಬೇರೆ ಮಾತು. ಆದರೆ ಕೊಂದವಳು ಎದುರಿಗೆ ಇದ್ದಾಳೆ. ಅವಳು ಅಮಾಯಕಿ ಅಲ್ಲ. ನನ್ನ ಜಾಗದಲ್ಲಿದ್ದಿದ್ರೆ ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನಡೆದದಷ್ಟನ್ನು ಹೇಳಿದ್ದೀನಿ. ನಂಬಿಯ ಮನೆಯಾಕೆಗೆ ನಾವು 4 ಜನ $10,000 ತಲುಪಿಸಿದ್ದೇವೆ. ಅಂತಹ ನಿಯಮ ಏನು ಅನಾಲಿಸಿಸ್ ವಿಂಗ್ನಲ್ಲಿ ಇಲ್ವಲ್ಲ? ನೀವು ಅದರ ಮೇಲೂ ಕ್ರಮ ಕೈಗೊಳ್ಳಬಹುದು. ಎಲ್ಲ ಮುಗಿಸಿ ಬದುಕಿ ಬಂದಿರುವವನು ನಾನೇ. ನಾನೊಬ್ಬನೇ ಇದ್ದೀನಿ. ಡಿಸ್ಮಿಸ್ ಮೀ ಅಂದುಬಿಟ್ಟೆ. ಅಪಾರ್ಟ್ಮೆಂಟಿನ ಆ ಕೋಣೆ ಇದ್ದಕ್ಕಿದ್ದಂತೆ ಸ್ತಬ್ಧವಾಗಿತ್ತು. ನೋ, ಯು ಆರ್ ಅ ಹೀರೋ. ನಿಜವಾಗಿಯೂ ಹೇಳ್ತಾ ಇದ್ದೀನಿ. ಅನಾಲಿಸಿಸ್ ವಿಂಗಿಗೆ ದೊಡ್ಡ ಹೆಮ್ಮೆ ತಂದ ಆಫೀಸರ್ ನೀನು. ಮಾಡಬೇಕಾಗಿದ್ದ ಕೆಲಸ ಕರಾರುವಕ್ಕಾಗಿ ಆಗಿದೆ. 1-2 ಕಡೆ ಯಾರೇನ್ ಮಾಡೋಕ್ಕಾಗತ್ತೆ? ದಟ್ ಜರ್ಮನ್ ಬಾಡಿಗಾರ್ಡ್, ಅವನೇನು ಅಮಾಯಕನ? ಇಷ್ಟಕ್ಕೂ ಅವನು ನಿಜವಾಗಿಯೂ ಸತ್ತಿದ್ದಾನೋ ಅಥವಾ ಕತ್ತಲಲ್ಲಿ ನೀವೇ ಹಾಗಂದ್ಕೊಂಡ್ರೋ? ಬಿಡು, ಅಮಾಯಕನಂತೂ ಅಲ್ಲ. ಮ್ಯೂಸಿಯಂನಲ್ಲಿ ಭೀಷಮ್ ಕೊಂದದ್ದು ಪ್ಯಾಲೆಸ್ತೀನಿನ ಅರಬ್ಬನನ್ನ. ಅವನು ಅಮಾಯಕನಲ್ಲ. ಮಜಾರ್ ಎ ಶರೀಫ್ ಕಾರ್ಯಾಚರಣೆ ಅದ್ಭುತವಾಗಿತ್ತು. ಅಫ್ಕೋರ್ಸ್, ನಂಬಿ, ಸೌರವ್, ಭೀಷಮ್, ರೆಡ್ಡಿ ಯುದ್ಧಕ್ಕಿಳಿದ ಮೇಲೆ ಸಾವುಗಳು ಸಹಜವೇ. ಯಾರೇನು ಮಾಡೋಕ್ಕಾಗತ್ತೆ? ಆದರೆ ಮೊಟ್ಟ ಮೊದಲ ಬಾರಿಗೆ ಲಷ್ಕರ್ ಇ ತೈವಾದ ಉಗ್ರರಿಗೆ ಯುರೋಪ್ನಲ್ಲಿ ಎಲ್ಲೂ ಕಾಲಿಡದಂತೆ ಮಾಡಬಂದಿದ್ದೀಯ. ರಿಯಲಿ ಗ್ರೇಟ್ ಹೀರೋ ನೀನು ಅಂದವನೇ ಎದ್ದು ಬಂದು ಕೈ ಹಿಡಿದುಕೊಂಡ. ಮಾಥುರ್
ಯಾವ ಕ್ಷಣದಲ್ಲಾದರೂ ಬದಲಾಗಬಲ್ಲ ಜರ್ಮನಿಯ ಹವಾಮಾನದಂಥವನು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಜಗತ್ತಿನ ಯಾವುದೇ ದೇಶದ ಯಾವುದೇ ಗೂಢಚರ್ಯ ಕಚೇರಿಯಲ್ಲೂ ಒಬ್ಬ ಕಾರ್ಲೋಸ್ ಮಾಥುರ್ನಂಥವನು ಇದ್ದೇ ಇರ್ತಾನೆ. ಅದು ಬ್ಯೂರೋಕ್ರಸಿ, ಅದರ ಸ್ವಭಾವವೇ ಹಾಗೆ. ಜಗತ್ತಿನ ಯಾವ ದೇಶದ ಯಾವ ಕಚೇರಿಗೆ ಹೋದರೂ ಕಾರ್ಲೋಸ್ ಮಾಥುರ್ ಎದುರಾಗುತ್ತಾನೆ. ಕೈಯಲ್ಲಿ ತಗಡಿನ ಕುರ್ಚಿ ಹಿಡಿದು ಇನ್ನೊಂದು ಕೈಯಲ್ಲಿ ಚಾವಟಿ ಬೀಸುತ್ತ, ದೈತ್ಯ ಗಾತ್ರದ ಸಿಂಹವನ್ನ ಬೆದರಿಸುವ ರಿಂಗ್ ಮಾಸ್ಟರ್ನಂತೆ. ಮಾಡಿದ ಕೆಲಸಕ್ಕೆ ಮೇಲಿನಿಂದ ಮೆಚ್ಚುಗೆ ಸಿಕ್ಕಿದೆಯಾ? ರಿಂಗ್ ಮಾಸ್ಟರ್ನ ವರ್ತನೆಯೇ ಬೇರೆ. ಈಗ ಅವನ ಪಾಲಿಗೆ ನಾನು ಹೀರೋ. ಜೊತೆಗಿದ್ದವರಿಗೆ ಹಾಗಂತಲೇ ಹೇಳ್ತಾನೆ. ಆದರೆ ಮೇಲ್ನವರಿಂದ ತಕರಾರು ಬಂದಿತ್ತಾ? ಇವನ ಕೈಗೆ ತಗಡಿನ ಚೇರು ಚಾವಟಿ ಈ ಹೊತ್ತಿಗೆ ಬಂದಿರ್ತಾ ಇತ್ತು. ಸರಿಯಾಗಿ 72 ಗಂಟೆಗಳ ಮಾತಿನ ನಂತರ ಮಾಥುರ್ ತನ್ನಿಬ್ಬರು ಸಹಾಯಕರೊಂದಿಗೆ ಹೊರಬಿದ್ದಿದ್ದ. ಮಾರನೆಯ ಬೆಳಗ್ಗೆ ನನ್ನನ್ನು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗಿಗೆ ಕಾರೊಂದು ಬಂದು ಕರೆದೊಯ್ದಿತ್ತು. ಮೊದಲಿದ್ದ ಅಧಿಕಾರಿಯ ಜಾಗದಲ್ಲಿ ಹೊಸಬರಿದ್ದರು. ಜನರಲ್ ಕೇಹರ್ ಭತಿಂಡಾ. ತುಂಬ ಸಂಭ್ರಮದಿಂದ ನನ್ನನ್ನು ಬರಮಾಡಿಕೊಂಡರು. ಕುಳ್ಳಿರಿಸಿ ಚಹಾ ಕುಡಿಸಿದರು. ನಿಮ್ಮ ಹೆಸರನ್ನ ಪ್ರಶಸ್ತಿ ಪಟ್ಟಿಗೆ ಸೇರಿಸಲಾಗುತ್ತಿದೆ, ಯು ಆರ್ ಮೈ ಅಸೆಟ್ ಅಂದರು. ಯಾವ ಪ್ರಶಸ್ತಿ? ಪ್ರಶಸ್ತಿ ಅಲ್ಲ, ಆ 4 ಮಿತ್ರರಿಗೆ ಪರಮವೀರ ಚಕ್ರ ಕೊಡಬೇಕು. ಆದರೆ ಯಾವ ಲೆಕ್ಕದಲ್ಲಿ ಕೊಟ್ಟಾರೋ? ಚಹಾ ಕುಡಿದದ್ದ ಮೇಲೆ ಒಂದು ಸೆಲ್ಯೂಟ್ ಮಾಡಿದೆ. ಲೆಟ್ಸ್ ಮೀಟ್ ಸೂನ್ ಅಂದರು ಕೇಹರ್ ಭತಿಂಡಾ. ಅದಾದ ಮೇಲೆ ನನಗೆ ಅನಾಲಿಸಿಸ್ ವಿಂಗಿನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವಿತ್ತು. ನಿಜಕ್ಕೂ ನನಗೆ ಸಂತೋಷವಾದದ್ದು ಶೇಷಾಚಾರ್ಯನನ್ನ ಭೇಟಿಯಾದಾಗ. ಆತ ಮತ್ತೂ ಮುದುಕನಾದವನಂತೆ ಕಾಣ್ತಾ ಇದ್ದ. ಈ ತಿಂಗಳ ಕೊನೆಯಲ್ಲಿ ರಿಟೈರ್ ಆಗಲಿದ್ದೀನಿ ಮಗು. ಈ ಹಿಂದೆ ನಿಮ್ಮ ತಂದೆಯ ಫೈಲ್ನಲ್ಲಿ ಒಂದು ಸಾಲು ಹಸಿರು ಇಂಕಿನಲ್ಲಿ ಬರೆದಿದ್ದೆ. ಅದೇ ಹಸಿರು ಇಂಕಿನ ಪೆನ್ನಿನಲ್ಲಿ ಇವತ್ತು ಮಗನ ಬಗ್ಗೆ ಬರೀತಾ ಇದ್ದೀನಿ. ಇಂತಹ ಸಾಲು ಬರೆದದ್ದು ಇಡೀ ಸರ್ವಿಸ್ನಲ್ಲಿ ಕೆಲವೇ ಸಲ. ಅಂದವನು ನನ್ನ ಖರ್ಚು ವೆಚ್ಚದ ಫೈಲಿನ ಮೊದಲ ಹಾಳೆ ತೋರಿಸಿದ. ಎಕ್ಸಲೆಂಟ್, ಹಾಗಂತ ಬರೆಯಲಾಗಿತ್ತು. ಎಷ್ಟು ಒಲ್ಲೆನೆಂದರೂ ಶೇಷಾಚಾರ್ಯ ನನಗೊಂದು ಚಹಾ ತರಿಸಿಕೊಟ್ಟ. ಈ 2.5 ವರ್ಷದಲ್ಲಿ ನಾನು ಯಾವ ದೇಶದಲ್ಲಿ ಏನು ಮಾಡಿದ್ದೇನೆ ಎಂಬುದು ವಿಂಗ್ನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಪ್ರತಿಯೊಬ್ಬರೂ ಗೌರವ ತೋರಿಸುವವರೇ. ಕುಲುಕುವ ಕೈಗಳು, ಹೊಳೆಯುವ ಕಣ್ಣುಗಳು, ತಬ್ಬಿಕೊಳ್ಳುವ ಅಧಿಕಾರಿಗಳು ಎಲ್ಲರೂ ಸೂಚಿಸುತ್ತಿದ್ದುದು ಒಂದೇ: ನೀನು ಹೀರೋ. ಆದರೆ ನಾನೆಂತ ಹೀರೋ? ಕರೆದೊಯ್ದ ಟೀಮಿನ ಪೈಕಿ ಒಬ್ಬನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಅವರ ಶವಗಳನ್ನು ವಾಪಸ್ ತರಲಾಗಲಿಲ್ಲ. ಕಡೆಗೆ ಅವರಲ್ಲಿ 2 ಎಲ್ಲಿ ಹೂತು ಹಾಕಲಾಯಿತು ಎಂಬುದೂ ನನಗೆ ಗೊತ್ತಿಲ್ಲ. ಕೆಲಸ ಆರಂಭಿಸಿದಾಗ ಭಯಂಕರ ಹುರುಪು. ಒಂದಾದ ಮೇಲೊಂದರಂತೆ ಕೊಲೆಗಳಾಗುತ್ತಿದ್ದವು. ಲೆಹಾಶ್ಮೆದ್, ನಮ್ಮ ತಂಡ ಕೌಂಟರ್ ಟೆರರಿಸಂನ ಇತಿಹಾಸದಲ್ಲೇ ಅತ್ಯಂತ ಚಾಣಾಕ್ಷ ತಂಡ, ಸ್ಮಾರ್ಟ್ ಹಾಗಂತ ಅಂದುಕೊಳ್ಳುತ್ತಿದ್ದೆವು. ಆದರೆ ಒಂದೊಂದೇ ಆಘಾತಗಳು ಆದವಲ್ಲ. ಅವೇನು ಸುಮ್ಮನೆ ಆದುವ? ದಿನಗಟ್ಟಲೆ, ವಾರಗಟ್ಟಲೆ, ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ದೇಶ ಅಲೆದರೂ ಟಾರ್ಗೆಟ್ ಸಿಗಲಿಲ್ಲ. ಮಾಹಿತಿಯೇ ಸಿಗದೆ ಆಕಾಶ ನೋಡುತ್ತಾ ಕಳೆದದ್ದು ಎಷ್ಟು ದಿನ. ಆಮೇಲೆ ಶುರು ಸಾವಿನ ಸರಣಿ. ಎಂತಹ ಕೆಟ್ಟ ಪ್ಯಾರನೋಯಿಯ ಆಕ್ರಮಿಸಿಕೊಂಡಿತ್ತು ನಮ್ಮನ್ನ. ರಾತ್ರಿ ಮಲಗಿದರೆ ಬೆಳಗ್ಗೆ ಎದ್ದೇವೆಂಬ ಖಾತರಿ ಇರಲಿಲ್ಲ. ಸ್ನಾನ ಮಾಡುವಾಗ ಬಿಟ್ಟು ಉಳಿದಂತೆ ಪ್ರತಿಕ್ಷಣ ಬೆರೆಟ್ಟ ತಬ್ಬಿಕೊಂಡೇ ಬದುಕಿದ ನಾನು ಹೀರೋನ? ಕೊನೆಗೂ ಪಟ್ಟಿಯಲ್ಲಿದ್ದ 2 ಪ್ರಮುಖ ವ್ಯಕ್ತಿಗಳನ್ನ ಮುಗಿಸಲು ಆಗಲೇ ಇಲ್ಲ. ಆದರೂ ಹೀರೋ? ಇಡೀ ಕಾರ್ಯಾಚರಣೆ ಅನಾಲಿಸಿಸ್ ವಿಂಗಿನ ಪಾಲಿಗೆ ಅತಿದೊಡ್ಡ ಸಕ್ಸಸ್ ಎಂದೇ ಭಾವಿಸಲಾಗಿತ್ತು. ಹಾಗಂತ ಕಾರ್ಲೋಸ್ ಮಾಥುರ್ ಬಿಂಬಿಸಿದ್ದ. ಈ ಉದ್ದೇಶದಿಂದಲೇ ರೂಪುಗೊಂಡಿದ್ದ ಸಮಿತಿಗೆ ವರದಿ ಸಲ್ಲಿಸಿದ್ದ. ಪ್ರಧಾನಮಂತ್ರಿಯೂ ಅದಕ್ಕೆ ಸಹಿ ಹಾಕಿದ್ದರು. ಆಕೆ ಏನಂದಿದ್ದರು? ಅಪ್ಪಿ ತಪ್ಪಿ ಕೂಡ ಕಾರ್ಲೋಸ್ ಮಾಥುರ್ ಆಕೆಯನ್ನ ನನಗೆ ಭೇಟಿ ಮಾಡಿಸುವ ಪ್ರಸ್ತಾಪ ಮಾಡಿರಲಿಲ್ಲ. ಕೊನೆಯ ಬಾರಿಗೆ ಲಿಕ್ಟನ್ಸ್ಟೈನಿನ ಬ್ಯಾಂಕಿನಿಂದ ಆಪರೇಷನಲ್ ಕಾಸ್ಟ್ ಅಕೌಂಟಿನಿಂದ ಡ್ರಾ ಮಾಡಿದ್ದ ಹಣದಲ್ಲಿ ಒಂದಷ್ಟು $1,000 ಉಳಿದಿದ್ದವು. ಅವುಗಳನ್ನ ಹಿಂತಿರುಗಿಸಿದಾಗ ಶೇಷಾಚಾರ್ಯನಿಗೆ ಆದ ಸಂತೋಷವಿತ್ತಲ್ಲ, ಅದನ್ನ ಯಾವತ್ತಿಗೂ ನಾನು ಮರೆಯಲಾರೆ.
ಅನಾಲಿಸಿಸ್ ವಿಂಗಿನ ಕೆಲಸವೆಲ್ಲ ಮುಗಿಸಿ ಬೋರ್ಡ್ ಇಲ್ಲದ ಆ ಅನಾಮಧೇಯ ಕಟ್ಟಡದಿಂದ ಹೊರಬಂದು ಲಾಂಗ್ ಸಿಗರೇಟು ಹಚ್ಚಿ ಮೊದಲ ಜುರಿಕೆ ಎಳೆದಾಗ ಇನ್ನು ಈ ಸಂಸ್ಥೆಯೊಂದಿಗೆ ನನ್ನ ಋಣ ಮುಗಿಯಿತು ಅನ್ನಿಸಿತ್ತು. ಕಾರ್ಲೋಸ್ ನನಗಾಗಿ ಬೆಂಗಳೂರಿಗೆ ವಿಮಾನದ ಟಿಕೆಟ್ ಮಾಡಿಸಿದ್ದ. ಬೆಂಗಳೂರಿನ ಅನಾಲಿಸಿಸ್ ವಿಂಗ್ ಪಾಲಿ ಬೆಟ್ಟಕ್ಕೆ ತಲುಪಲು ಕಾರಿನ ವ್ಯವಸ್ಥೆ ಮಾಡಿತ್ತು. ಅದೇಕೋ ಗೊತ್ತಿಲ್ಲ, ನಾನು ಮೊದಲು ಹೋದದ್ದೇ ಸಿದ್ದಾಪುರಕ್ಕೆ. ಅದೇಕೋ ಅಪ್ಪನನ್ನ ನೋಡಬೇಕು ಅನ್ನಿಸಿತ್ತು. ನಾನು ತೋಟದ ಮನೆ ತಲುಪಿದಾಗ ಮಧ್ಯಾಹ್ನ ಮುಗಿದು ಸಂಜೆ ಮೈ ಕೊಡುತ್ತಿತ್ತು. ಕುಳಿತ ಚೇರಿನಲ್ಲೇ ಒಂದು ಚಿಕ್ಕ ನಿದ್ರೆ ಮುಗಿಸಿ ಎದ್ದು ಕುಳಿತಿದ್ದ ಅಪ್ಪನಿಗೆ ಕೆಲಸದ ಹುಡುಗಿ ಕಾಫಿ ತಂದು ಕೊಟ್ಟಿದ್ದಳು. ನಾನು ಒಯ್ದಿದ್ದ ಇಟಲಿಯ ಗ್ರಾಪ್ಪಾದ ಸೀಸೆ ನೋಡಿದವನೇ ಅಪ್ಪ ಉಲ್ಲಸಿತನಾಗಿದ್ದ. ದೊಡ್ಡ ಕೆಲಸ ಮಾಡಿದ್ದೀಯಂತೆ ಅಂದವನು ಬೊಚ್ಚು ನಗೆ ನಕ್ಕ. ಅವನಿಗಿಂತ ದೊಡ್ಡ ಕೆಲಸ ಮಾಡಿದ್ದಿರಲು ಸಾಧ್ಯವೇ ಇರಲಿಲ್ಲ. ಹಾಗಂತ ಹೇಳಲು ಸಂಕೋಚವಾಗಿ ಅವನಿಗೆ ಒಂದು ಕಾರ್ಟನ್ನಿನಷ್ಟು ರೋಮನ್ ಸಿಗಾರ್ ಕೊಟ್ಟೆ. ಅವನ ನೀಲಿ ಕಣ್ಣು ಫಳ್ಳನೆ ಹೊಳೆದಿದ್ದವು. ದೊಡ್ಡ ಹೆಸರು ನಿಂದೀಗ, ಹೀರೋ ಅಂತಲೇ ಎಲ್ಲರೂ ಅನ್ನೋದು. ಒಳ್ಳೇದು ಬಿಡು. ಹೋಗೋವಾಗ ನಿನಗೊಂದು ಮಾತು ಹೇಳಿದ್ದೆ, ನೀನು ಕೇಳಲಿಲ್ಲ. ನಿನ್ನ ವಯಸ್ಸಂತಹದ್ದು, ಅನಾಲಿಸಿಸ್ ವಿಂಗನ ಸೆಳೆತವು ಅಂತಹದ್ದೆ. ಆದರೆ ಈಗ ಅವ್ರ ದೃಷ್ಟಿಯಲ್ಲಿ ನೀನು ಹೀರೋ. ಅದೃಷ್ಟದ ಬಾಗಿಲು ತೆರೆದಿದೆ, ಬೇಕಾದನ್ನೆಲ್ಲ ತಂದ್ಕೊಂಡ್ಬಿಡು. ಇವತ್ತು ತೆರೆದ ಬಾಗಿಲು ನಾಳೆ ತೆರೆದಿರುತ್ತದೆ ಅಂತ ಅಂದ್ಕೊಳ್ಬೇಡ. ಅವರಿಗೆ ಅಂತಹ ಯಾವ ಮಮಕಾರವೂ ಇಲ್ಲ, ಉಪಕಾರವೂ ಇಲ್ಲ. ಚೂಳೆ ಮಕ್ಕ ಅಂದ ಅಪ್ಪ. ಏನ್ ತಂದ್ಕೊಳ್ಳಿ? ನನಗೇಕ್ ಬೇಕು ಭಾಗ್ಯದ ಬಾಗಿಲು? ನನಗೆ ಅವ್ರು ಏನ್ ಕೊಟ್ಟಾರು? ನನಗೆ ಬೇಕಾಗಿರೋದಾದ್ರೂ ಏನು? ನಿರ್ವಿಕಾರವಾದ ದನಿಯಲ್ಲಿ ಕೇಳಿದೆ. ಅಲ್ಲಿಯ ತನಕ ತನ್ನ ಆರಾಮ ಕುರ್ಚಿಯ ಮೇಲೆ ಕುಸಿದವನಂತೆ ಕುಳಿತಿದ್ದ ಅಪ್ಪ ಎದ್ದು ಬಂದು ನನ್ನ ಹೆಗಲ ಮೇಲೆ ಕೈಯಿಟ್ಟು, ಚಿನ್ನಿ ಅಂದ. ಪಕ್ಕನೆ ಕಣ್ಣಲ್ಲಿ ಚಕ್ರ ಸುಳಿ. ಅಪ್ಪ ಚಿಕ್ಕವನಾಗಿದ್ದಾಗ ನನ್ನನ್ನು ಚಿಣ್ಣಿ ಅನ್ನುತ್ತಿದ್ದಾಗ ಅವನ ಬಾಯಲ್ಲಿ ಈ ಮಾತು ಕೇಳಿ ಯಾವ ಕಾಲವಾಗಿತ್ತು? ಹಿಮವಂತನನ್ನು ನೋಡಿದಾಗ ಮತ್ತೆ ಹಾಗೆ ಅಂದಾನೇನೋ? ಚಿಣ್ಣಿ, ಇವತ್ತು ಮೈಯಲ್ಲಿ ಕಸುವಿದೆ. ಅವ್ರು ಕೊಡೋದು ಏನು ಬೇಡ ಅಂತೀಯ. ಆದರೆ ತಿಳಿದಿರ್ಲಿ ಮಗ, ಅವರು ಏನನ್ನು ತಾವಾಗೆ ಕೊಡೋದಿಲ್ಲ, ಬದುಕು ದುರ್ಭರ ಮಾಡಿಬಿಡ್ತಾರೆ. ನಿನ್ನಿಂದ ಆಗಬಹುದಾದ ಕೆಲಸ ಆಯ್ತಾ? ಅವರಿಗೆ ಇನ್ನು ನೀನು ಬೇಡ, ಹೊಸಬನನ್ನ ಹುಡುಕ್ತಾರೆ. ನೀನು ಅವರಿಂದ ಬರುವ ಟಪಾಲಿಗಾಗಿ, ಒಂದೇ ಒಂದು ಟೆಲಿಫೋನ್ ಕರೆಗಾಗಿ ಕಾಯುತ್ತಾ ಕೂತೇ ಇರ್ತೀಯ ಪಾಲಿ ಬೆಟ್ಟದ ಮನೆಯಲ್ಲಿ. ಈಗ ನಾನು ಇಲ್ಲಿ ಕುಳಿತಿಲ್ವಾ ಸಿದ್ದಾಪುರದಲ್ಲಿ? ಈಗಲೇ ನಿನಗಿದೆಲ್ಲ ಅರ್ಥವಾಗೋದಿಲ್ಲ. ಅರ್ಥವಾಗೋ ಹೊತ್ತಿಗೆ ಚಿಣ್ಣಿ ತುಂಬ ತಡವಾಗಿರುತ್ತೆ ಅಂದವನು ಚಿಕ್ಕ ಮಗುವಿನ ನೆತ್ತಿ ನೇವರಿಸಿದಂತೆ ನನ್ನ ನೆತ್ತಿ ನೇವರಿಸಿದ. ಅಪ್ಪ ನನಗೆ ಯಾವುದನ್ನೂ ಬಿಡಿಸಿ ಹೇಳಿರಲಿಲ್ಲ, ಆದರೆ ಪ್ರತಿ ಸಂಗತಿಯೂ ಗೊತ್ತಾಗಿತ್ತು. ನಾನು ಹೋದ ಕೆಲವು ತಿಂಗಳುಗಳಿಗೆ, ಅಂದರೆ ಲ್ಯಾವಿ ಬಂದು ಕಂಪಾಲದಲ್ಲಿ ಒಲೆ ಹೂಡಿದ ಕೆಲವೇ ವಾರಗಳಿಗೆ ಸೂಸನ್ ತೀರಿಕೊಂಡಿದ್ದಳು. ಅಪ್ಪ ನಿಜಕ್ಕೂ ಏಕಾಂಗಿಯಾಗಿ ಹೋಗಿದ್ದ. ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ನಿಕೃಷ್ಟನಾಗಿ ಹೋಗಿದ್ದ. ಕೊನೆಗಾಲದಲ್ಲಿ ಆಕೆಗೆ ಗರ್ಭಕೋಶದ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು. ಅನಾಲಿಸಿಸ್ ವಿಂಗ್ ಅದೆಷ್ಟೋ ವರ್ಷಗಳಿಗೆ ಮುಂಚೆಗೆ ಅಪ್ಪ ದೇಶ ಬಿಡುವಾಗ ನನ್ನಿಂದ ಸಹಿ ಮಾಡಿಸಿಕೊಂಡಂತೆಯೇ ಸಹಿ ಮಾಡಿಸಿಕೊಂಡಿತ್ತು. ದರ್ ಇಸ್ ನೋ ಕಾಂಟ್ರಾಕ್ಟ್. ಅಲ್ಲದೆ ಆಕೆ ಭಾರತೀಯಳಲ್ಲ. ಅಪ್ಪನ ಸೈನಿಕ ಕಡತಗಳ ಪ್ರಕಾರವೂ ಆಕೆ ಅವನ ಹೆಂಡತಿ ಅಲ್ಲ. ಎಲ್ಲಿಂದ ಭರಿಸಿಯಾನು ಖರ್ಚು? ಮೇಲಿಂದ ಮೇಲೆ ಬೆಂಗಳೂರಿಗೆ ಕರೆದೊಯ್ಯಬೇಕಿತ್ತು. ಮೇಲಿಂದ ಮೇಲೆ ಥೆರಪಿಗಳು, ಒಂದೊಂದು ಇಂಜೆಕ್ಷನ್ನು 2,000 3,000. ಅಪ್ಪ ತನ್ನ ಕೈಲಾದುದನ್ನೆಲ್ಲ ಮಾಡಿದ. ಜೈಲಿನಲ್ಲಿ ಕೊಳೆಯುತ್ತಿದ್ದವನ ಬಿಡುಗಡೆಗೆ ಎಲ್ಲವನ್ನೂ ಮಾಡಿದ ಆ ಜೀವಕ್ಕೆ ಅಷ್ಟಾದರೂ ಮಾಡದಿದ್ದರೆ ಹೇಗೆ? ಅದು ಹಾಗಿರಲಿ. ಅಮ್ಮ ಖುದ್ದಾಗಿ ಹೋಗಿ ಸಿದ್ದಾಪುರದ ಮನೆಯಲ್ಲಿ ನಿಂತುಬಿಟ್ಟಿದ್ದಳು ಆಕೆಯ ಸೇವೆಗೆ.
ದುಡ್ಡಿಗೆ ಅಪ್ಪ ಚಡಪಡಿಸಿದಾಗ ನೆಟ್ಟಗೆ ಮಡಿಕೇರಿ ಪೇಟೆಗೆ ಹೋದವಳೆ ತನ್ನ ಮದುವೆಯಲ್ಲಿ ಕೊಟ್ಟ 2 ಬಳೆ ಮಾರಿ ಅವಳ ಔಷಧಿಗೆ ಹಣ ಕೊಟ್ಟಿದ್ದಳು. ಸರ್ಕಾರದಿಂದ, ಸೇನೆಯಿಂದ, ಅನಾಲಿಸಿಸ್ ವಿಂಗ್ನಿಂದ ಒಂದು ನಯಾ ಪೈಸೆಯ ನೆರವೂ ಸಿಕ್ಕಿರಲಿಲ್ಲ. ಅಪ್ಪ ನಿಜಕ್ಕೂ ದೇಶಕ್ಕಾಗಿ ಉಳಿದವರು ಯಾರೂ ಮಾಡಲಾಗದ ಕೆಲಸ ಮಾಡಿದ್ದ. ಇದ್ಯಾವುದನ್ನು ಅಪ್ಪ ನನಗೆ ಹೇಳಿರಲಿಲ್ಲ. ಹೇಳಿದ್ದು ಅಮ್ಮ. ಸೂಸನ್ನಳ ಮಣ್ಣಿಗೂ ಅಮ್ಮ ಹೋಗಿದ್ದಳಂತೆ. ಅವಳ ಮಣ್ಣಿಗೆ ಇನ್ಯಾರು ಬರ್ತಾರೆ? ಅವಳು ಕೊಡವಳ, ಕನ್ನಡದವಳ, ಭಾರತೀಯಳ? ಯಾವುದೂ ಅಲ್ಲ. ಅಪ್ಪ ಕೊನೆಯ ಹಿಡಿ ಮಣ್ಣು ಹಾಕಿ ದಫನ್ ಮಾಡಿದಾಗ ನೀಲಿ ಗಣ್ಣಿನಲ್ಲಿ ಇದ್ದುದು ನಿಸ್ಸಹಾಯಕತೆಯ ಹನಿ. ಪಕ್ಕದಲ್ಲೇ ನಿಂತಿದ್ದ ಅಮ್ಮ ಸಮಾಧಾನ ಹೇಳುವವಳಂತೆ ಅಪ್ಪನ ಹೆಗಲ ಮೇಲೆ ಕೈಯಿಟ್ಟಿದ್ದಳಂತೆ. ಅಮ್ಮನಿಗೆ ಎಲ್ಲ ಅಲ್ಲದಿದ್ದರೂ ಕೆಲವು ಸಂಗತಿಗಳು ಗೊತ್ತಿದ್ದವು. ಅನಾಲಿಸಿಸ್ ವಿಂಗ್ ನಡೆಗೆ ಅಪ್ಪನಿಗಿದ್ದ ಕಹಿಗೆ ಕಾರಣವೇನೆಂಬುದೂ ಗೊತ್ತಿತ್ತು. ಆದರೆ ಅಪ್ಪನ ವಾದವನ್ನ ಅವಳು ಸಮರ್ಥಿಸುತ್ತಿರಲಿಲ್ಲ. ಮಾಚಿಮಾಡ ಮಧುಚಂದ್ರ ಪೊನ್ನಪ್ಪ, ಅದು ನಿಮ್ಮಪ್ಪನ ಪೂರ್ತಿ ಹೆಸರು. ಈಗ ನೀನಿದೆಯಲ್ಲ, ನಿನಗಿಂತ ಬಲವಾಗಿದ್ದ. ಮೊದಲ 2 ಯುದ್ಧಗಳಲ್ಲಿ ನಿಂತು ಬಡಿದಾಡಿದ. ಆಮೇಲೆ ಶುರುವಾಯ್ತಲ್ಲ ಬೇಹುಗಾರಿಕೆಯ ಗೀಳು. ಅದೆಲ್ಲಿ ತೆಗೀತಾ ಇದ್ನೋ ಪುಣ್ಯಾತ್ಮ. ಯಾರಿಗೂ ಸಿಕ್ಕದ ವಿಲಕ್ಷಣ ಮಾಹಿತಿ ತೆಗಿತಾ ಇದ್ದ. ನಾವು ಪಾಲಿ ಬೆಟ್ಟದ ತೋಟದಲ್ಲಿ ಹರಿಯುವ ನೀರಿನ ಮೇಲಿನ ಸಂಕ ದಾಟೋದಿಲ್ವಾ? ಹಾಗೆ ದೇಶದ ಗಡಿ ದಾಟ್ತಾ ಇದ್ದ. ಒಂದು ಊರ, ಒಂದು ಸೀಮೆಯ. ಅವನು ಪಾಕಿಸ್ತಾನದಲ್ಲಿ ಅದೆಷ್ಟು ವರ್ಷ ಇದ್ನೋ. ಕೊನೆಯಲ್ಲಿ ಸಿಕ್ಕಿಬಿದ್ದಿದ್ದು ನೂರಿಸ್ತಾನದಲ್ಲಿ. ಅಲ್ಲಿ ಈ ಹೆಂಗಸು ನರ್ಸ್ ಆಗಿದ್ದಳಂತೆ. ನಿನ್ನ ಅಪ್ಪನನ್ನ ಬಿಡಿಸಿಕೊಂಡು ಬರಲಿಕ್ಕೆ ಆ ಹೆಂಗಸು ಮಾಡಿದ್ದು ಅಷ್ಟಿಷ್ಟಲ್ಲ ಮಗ. ನಾವು ಈ ದೇಶದವರೇ ಅಲ್ಲ. ಮದುವೆಯಾದದ್ದು ಇಸ್ತಾನ್ಬುಲ್ನಲ್ಲಿ. ಅಸಲಿಗೆ ಮಧುಚಂದ್ರ ಭಾರತದವನೇ ಅಲ್ಲ ಅಂತ ಕೋರ್ಟು ಅಲೆದು ಅವರಿವರ ಕಾಲಿಗೆ ಬಿದ್ದು ಕೊನೆಗೂ ಬಿಡಿಸ್ಕೊಂಡು ಬಂದ್ಲು. ಬಂದಾಗ ಸಂಭ್ರಮ ಇತ್ತು ಬಿಡು. ಸ್ವತಃ ಇಂದಿರಾ ಗಾಂಧಿ ಕರೆದು ಮಾತನಾಡಿದ್ರು. ಚಹಾ, ಬಿಸ್ಕೆಟು, ಹಣ್ಣು ಹಚ್ಚಿಕೊಟ್ಟಿದ್ರು. ಅಷ್ಟೇನಾ ಎಂಬುದು ನಿನ್ನ ಅಪ್ಪನ ಪ್ರಶ್ನೆ. ನನಗೆ ಸೇರಿಕೆ ಆಗದಿರುವುದೇ ಅದು. ಎಷ್ಟು ಜನರಿದ್ದಾರೋ ಪಾಕಿಸ್ತಾನದ ಜೈಲುಗಳಲ್ಲಿ. ಯುದ್ಧದಲ್ಲಿ ಸತ್ತವರೆಷ್ಟು ಜನ, ಗೆದ್ದು ಬಂದವರೆಷ್ಟು ಜನ. ಎಲ್ಲರಿಗೂ ಏನಾದರೂ ಕೊಡಬೇಕಾ? ಕೊಡಲಿಕ್ಕೆ ನಿಂತರೆ ಎಷ್ಟಂತ ಕೊಡೋದು? ದುಡ್ಡ, ಜಮೀನ, ಮನೆಯ? ತಿಳಿ ಮಗ, ನಾವು ಕೊಡವರು, ಕೊಡುವವರೇ ಹೊರತು ಬೇಡುವವರಲ್ಲ. ನಿಜ, ಅವಳು ನಿನ್ನ ಅಪ್ಪನಿಗಾಗಿ ಎಲ್ಲ ಕೊಟ್ಟಳು. ನಾನು ಬಿಟ್ಕೊಡ್ಲಿಲ್ವಾ ನಿನ್ನ ಅಪ್ಪನನ್ನ? ಅವಳಿಗೇ ಬಿಟ್ಕೊಟ್ಟೆ. ಕೊನೆಗೆ ನನ್ನ ಮದುವೆಯ ಬಳೆಗಳನ್ನೇ ಮಾರಿ ಅವಳ ಔಷಧಿ ಕೊಟ್ಟೆ. ಅವಳು ಮಾಚಿ ಮಾಡಿದವಳಲ್ಲ ನಿಜ, ಆದರೆ ನಾವು ಅವಳ ಋಣ ಉಂಡಿದ್ದೀವಿ. ಆದರೆ ನಿಮ್ಮಪ್ಪನಿಗೆ ಒಂದೇ ಗುಣಗು. ದೇಶ ತನಗೆ ಏನೂ ಕೊಡಲಿಲ್ಲ. ಏನು ಕೊಟ್ಟೀತು ದೇಶ? ನೀನು ಭಾರತೀಯ. ಆ ಹೆಸರು ಭಾರತ ಕೊಟ್ಟದ್ದಲ್ವಾ? ಅಷ್ಟು ಸಾಲದ? ಮತ್ತೆಷ್ಟು ಆಸೆ? ಅಮ್ಮ ಒಂದು ಉಸಿರಿನಲ್ಲಿ ಮಾತನಾಡುತ್ತಲೇ ಇದ್ದಳು. ಅಮ್ಮ ಅಂದೆ. ಮಗ ಕೇಳಿದಳು. ನೀನು ದೇವತೆ ಅಂದೆ. ಅಮ್ಮ ಸುಮ್ಮನೆ ಕಣ್ಣರಿಸಿಕೊಂಡು ಎದ್ದು ಹೋಗಿದ್ದಳು. ಪಾಲಿ ಬೆಟ್ಟದ ಮನೆಯನ್ನೆಲ್ಲ ಒಮ್ಮೆ ಓಡಾಡಿ ಬಂದೆ. ಆಮೇಲೆ ಏನಾಯ್ತು ಕೇಳೋಣ.